ಭದ್ರಾವತಿ ಫಯಾಜ್, ಭದ್ರಾವತಿ ಜನರು ನಿಜವಾಗ್ಲೂ ಹೆಣ್ಮಕ್ಳು ಪರವಾಗಿದ್ದೀರಾ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಿದ್ದೀರಾ ಅಂದ್ರೆ ಫಯಾಜ್ಗೆ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ಅವನಿಗೆ ತಲೆ ಬೋಡ್ಸಿ ಮೆರವಣಿಗೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಭದ್ರಾವತಿ ಜನ ನನಗೆ ಕತ್ತೆ ಮೇಲೆ ಕೂರಿಸ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನೀನ್ ಮಾತ್ರ ನಮ್ಮ ಭದ್ರಾವತಿಗೆ ಬಂದ್ಬಿಟ್ರೆ ನಿನಗೆ ಸೂವರ್ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋದಂತೂ ಪಕ್ಕಾ. ಇದು ಆ ಥರ ಮಾಡಿಲ್ಲ ಅಂದ್ರೆ ನನ್ನ ಮೀಸೆ ಬೋಡ್ಸ್ಕೊಳ್ತೀನಿ. ಮಿಷಿನ್ ಬಿಡಿಸ್ಕೊಡ್ತಾಳೆ ರೇಷ್ಮಾ, ಧಗಡನ್ ದಿವಾನಿ ಸೂಳೆ ಸೂಳೆ ಅಂತಾನೆ ಕರಿತಾವನೆ ನನಗೆ. ಮಿಷಿನ್ ಬಿಡ್ಸ್ಕೊಳ್ತಾಳೆ, ಧಗಡಂಗ್ ದಿವಾನಿ, ಸೂಳೆ ಅಂತ ನಾನು ಆ ಥರ ಹೇಳಿಲ್ಲ. ನಾನು ಹೇಳಿರೋದು ಏನು ಗೊತ್ತಾ, ಅದು ಹಾಡಲ್ಲಿ ಏನಿದೆ, ಒಬ್ಳು ಮಿಷಿನ್ ರೇಷ್ಮಾ ಕಟಪ್ಪ ನಿನಗ್ ಗೊತ್ತೇ ಇಲ್ಲ. ಮಿಷಿನ್ ರೇಷ್ಮಾ ಅಂತ ಇರೋದು, ಮಿಷಿನ್ ಬಿಡ್ಸ್ಕೊಳ್ತಾಳೆ ಅಂತ ನಾನು ಹೇಳಿಲ್ಲ. ಇದೊಂದು ಕ್ಲಿಯರ್ ಆಯ್ತಾ. ಮತ್ತು ಇನ್ನೊಂದು, ಧಗಡಂಗ್ ದಿವಾನಿ ಅಂದರೆ ಕನ್ನಡದಲ್ಲಿ ಚೆಂಗ್ಲು ಅಂತ, ಅದು ಏನು ಕೆಟ್ಟು ಪದ ಅಲ್ಲ. ಇನ್ನೊಂದು ಸೂಳೆ ಅಂತ ಹೇಳ್ತಿದ್ದಾಳಲ್ಲ ಇವಳು, ನಾನು ಯಾವುದಾದ್ರೂ ರೀಲಲ್ಲಿ ಸೂಳೆ ಅಂತ ಹೇಳಿರೋದು ಒಂದು ವಿಡಿಯೋ ತೋರಿಸ್ಬಿಡ್ರಿ. ಇವನು ಮುಸ್ಲಿಮ್ಸ್ ಆಗಿ ಒಂದು ಮುಸ್ಲಿಂ ಹೆಣ್ಣಿಗೆ ಸೂಳೆ ಸೂಳೆ ಅಂತ ಹೆಸರಿರ್ತಾನೆ. ಇದ್ರ ಮೇಲೆ ನಾನು ಪ್ರಪಂಚಗೆಲ್ಲ ಬಿಡ್ತಾ ಇದ್ದೀನಿ ಅವನಿಗೆ. ನೀನು ನಮ್ಮ ಹೆಂಡತಿ ಮಕ್ಳಿಗೆ ಬೈಬೋದು, ನಾನು ನಿನಗೆ ಬೈಬೇಡ್ದಾ? ಇದು ಯಾವುದು ನ್ಯಾಯ ರೇಷ್ಮಾ? ಇದು ನಿನ್ನೆ ಹೇಳು. ಈಗ ಇಡೀ ಕರ್ನಾಟಕ ಜನ ಡಿಸೈಡ್ ಮಾಡಬೇಕು, ನಾನು ರೇಷ್ಮಾಗೆ ಬೈತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಅಂದರೆ ನಾನು ಇದೇ ಫೈನಲ್, ಇದೇ ರಂಜಾನ್ ಹಬ್ಬದಲ್ಲಿ ಹೇಳ್ತಾ ಇದ್ದೀನಿ, ಇದೇ ಲಾಸ್ಟು, ಇದೇ ಫಸ್ಟು. ರೇಷ್ಮಾಗೆ ಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಿ ಅಂತ ಜಾಸ್ತಿ ಕಮೆಂಟ್ ಬಂದುಬಿಟ್ರೆ ರೇಷ್ಮಾಗೆ ಇನ್ಮೇಲಿಂದ ಟ್ರೋಲ್ ಮಾಡಲ್ಲ, ಆಯಿತಾ? ನಾನು ಮಾಡ್ತಿರೋದು ರೇಷ್ಮಾ ದಾರಿ ತಪ್ಪಿ ಹೋಗ್ತಾ ಇದ್ದಾಳಂತ ಮಾಡ್ತಿರೋದು. ನಿಮಗೆ ಅಷ್ಟು ಏನಾದರೂ ತಪ್ಪು ಕಾಣಿಸಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ. ನಾನು ಇನ್ಮೇಲಿಂದ ರೇಷ್ಮಾಗೆ ಟ್ರೋಲ್ ಮಾಡಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.